ಕೃಷಿ ವಿದ್ಯಾರ್ಥಿಗಳು ತಮ್ಮ ಕ್ಷೇತ್ರದ ಕಾರ್ಯಾನುಭವವನ್ನು ಪಡ್ಕೊಂಡು ಇವತ್ತು ಅದರ ಪ್ರದರ್ಶನವನ್ನು ಇಟ್ಟಿದ್ದಾರೆ. ನಮ್ಮ ಕುಲಪತಿಗಳು ಮಾತನಾಡುವಾಗ ಒಂದು ಮಾರ್ಮಿಕ ಮಾತನ್ನು ಹೇಳಿದರು. ಈ ಮಕ್ಕಳು ಬಂದಿದ್ದಾರೆ, ನಮ್ಮ ಮಕ್ಕಳು ಅಂತ ಭಾವಿಸಿದಿರಿ, ಅವ್ರನ್ನ ಬಿಟ್ಕೊಡೋಕ್ಕೆ ಮನಸ್ಸಿಲ್ಲ ಅಂತ ನೀವೇನು ಹೇಳಿದಿರಿ, ನಿಮ್ಮ ಮಕ್ಕಳಿಗೆ ಈ ಥರ ಮಾಡಿದ್ದೀರಾ ಅಂತ ಕೇಳಿದ್ರು ಅವರು. ಬೇರೆ ಮಕ್ಕಳು ಕೃಷಿ ಬಗ್ಗೆ ಆಸಕ್ತಿ ತೋರಿದರೆ ನಿಮಗೆ ಖುಷಿ ಆಗುತ್ತೆ, ನಿಮ್ಮ ಮಕ್ಕಳಿಗೂ ಆ ಕೃಷಿಯ ಆಸಕ್ತಿಯನ್ನು ಬೆಳೆಸಿದ್ದೀರಾ ಅನ್ನುವಂಥದ್ದನ್ನು ಅವರು ಮಾರ್ಮಿಕವಾಗಿ ಹೇಳಿದರು. ಬಹುಶಃ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂಥ ಒಂದು ಸಂಗತಿ. ಮಾನ್ಯ ಸಚಿವರು ಕೂಡ ಆ ವಿಷಯವನ್ನು ಪ್ರಸ್ತಾಪ ಮಾಡಿದರು. ನಾವೆಲ್ಲೋ ಡಿಗ್ರಿಯಲ್ಲಿ ಒಂದು 3 ತಿಂಗಳ ಕಾರ್ಯಾನುಭವವನ್ನು ಕಲಿಸ್ಬಿಟ್ರೆ ಅವರಿಗೆ ಕೃಷಿ ಬಗ್ಗೆ ಅಭಿಮಾನ ಮತ್ತು ಪ್ರೀತಿ ಬರಲಿಕ್ಕೆ ಸಾಧ್ಯ ಇದೆಯಾ ಅಂತಂದರೆ ಖಂಡಿತ ಇಲ್ಲ. ಅದನ್ನು ನಮ್ಮ ಪ್ರಾಥಮಿಕ ಹಂತದಲ್ಲೇ ಆ ಕೃಷಿ ಬಗ್ಗೆ ನಾವು ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಮುಂದಿನ ಪಠ್ಯಕ್ರಮದಲ್ಲಿ ಆ ವಿಷಯವನ್ನು ಸೇರಿಸ್ತೀವಿ ಅನ್ನುವಂಥದ್ದನ್ನು ನಮ್ಮ ಶಿಕ್ಷಣ ಸಚಿವರು ಮಾತನಾಡ್ತಾ ಹೇಳ್ತಾಯಿದ್ರು. ಹಾಗಾಗಿ ನಮ್ಮಲ್ಲಿ ಇವತ್ತು ನಮ್ಮ ಒಂದು ಜನರ ಮನಸ್ಥಿತಿ ಹೇಗಾಗಿದೆ ಅಂದರೆ, ಹೊಲವನ್ನು ಮಾರಿ ಆದ್ರೂ ನೌಕರಿ ತೊಗೋಬೇಕು ಅನ್ನುವಂಥ ಮನಸ್ಥಿತಿ ಬಂದುಬಿಟ್ಟಿದೆ. ಇವತ್ತು ಹೊಲದ ಮೌಲ್ಯ ಹೆಚ್ಚಾಗ್ತಿದೆ, ಆದರೆ ರೈತನ ಮೌಲ್ಯ ಕಮ್ಮಿ ಆಗ್ತಾಯಿದೆ. ಯಾಕೆ ಅಂದರೆ ರೈತನ ಬಗ್ಗೆ ನಮ್ಮ ಮಕ್ಕಳು ಕೃಷಿ ಕಾರ್ಯದಲ್ಲಿ ತೊಡಗಬೇಕು ಅನ್ನುವಂಥ ಆಸಕ್ತಿ ಕಮ್ಮಿ ಆಗ್ತಾಯಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಕೂಡ ನಮ್ಮ ಮಕ್ಕಳನ್ನು ಈ ಕೃಷಿ ಚಟುವಟಿಕೆಗಳಿಗೆ ತೊಡಗಿಸ್ಕೊಳ್ಳೋದ್ರ ಮೂಲಕ, ಅಂದರೆ ಬೇರೆ ಕೆಲಸ ಮಾಡಬಾರ್ದು ಅಂತಲ್ಲ, ಆದರೆ ನಾವು ರೈತರಾಗಿದ್ದುಕೊಂಡು ನಮ್ಮ ಮಕ್ಕಳು ಕೂಡ ಕೃಷಿ ಬಗ್ಗೆ ಅರಿವನ್ನು ಮೂಡಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಿದ್ದೇ ಆದರೆ ಮತ್ತೆ ಕೃಷಿ ಸಂಸ್ಕೃತಿ ಮತ್ತು ಈ ನಮ್ಮ ಪುರಾತನ ಪ್ರಾಚೀನ ಋಷಿ ಸಂಸ್ಕೃತಿ ಏನಿದೆ ಅದು ಮೂಲತಃ ಕೃಷಿ ಸಂಸ್ಕೃತಿ. ಹಾಗಾಗಿ ಕೃಷಿಯಿಂದನೇ ನಾವೆಲ್ಲರೂ ಕೂಡ ಬದುಕಲಿಕ್ಕೆ ಸಾಧ್ಯ ಇದೆ. ಇವತ್ತು ಏನೆಲ್ಲವನ್ನು ತಯಾರು ಮಾಡ್ಬೋದು ಫ್ಯಾಕ್ಟ್ರಿಗಳಲ್ಲಿ, ಆದರೆ ಹೊಟ್ಟೆ ತುಂಬಿಸುವಂಥ ಅನ್ನವನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ರೈತ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಆ ಹಿನ್ನೆಲೆಯಲ್ಲಿ ಇವತ್ತು ಕಳೆದ 3 ತಿಂಗಳ ಕಾಲ ನಮ್ಮ BSc ಅಗ್ರಿ ವಿದ್ಯಾರ್ಥಿಗಳು ನಮ್ಮ ಹಳ್ಳಿಗಳಲ್ಲಿ ರೈತರ ಜೊತೆಗೆ ಇದ್ದುಕೊಂಡು ಕೃಷಿಕರ ಬದುಕನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಬಹುಶಃ ಈ 3 ತಿಂಗಳಲ್ಲಿ ಅವರು ಅಧಿಕಾರಿಗಳಾಗ್ತಾರೋ, ರೈತರಾಗ್ತಾರೋ, ಅವರು ರೈತರಾಗ್ತಾರೋ ಉದ್ಯೋಗಿಗಳಾಗ್ತಾರೋ ಗೊತ್ತಿಲ್ಲ, ಆದರೆ ಆ ಎಲ್ಲ ಶಿಕ್ಷಣವನ್ನು ಕೂಡ ಈ 3 ತಿಂಗಳ ಕಾರ್ಯಾನುಭವದಲ್ಲಿ ತಾವು ಪಡ್ಕೊಂಡಿದ್ದೀರಿ. ಒಬ್ಬ ಕೃಷಿ ಅಧಿಕಾರಿ ಆದರೆ ಏನೆಲ್ಲ ನಾವು ಸರ್ವೆ ಮಾಡ್ಬೋದು ಅನ್ನೋದನ್ನು ನೀವು ಈ 3 ತಿಂಗಳಲ್ಲಿ ಕಲ್ತಿದ್ದೀರಿ. ಜೊತೆಗೆ ಏನೆಲ್ಲ ರೋಗಗಳು ಬರ್ತವೆ ಅವನ್ನ ನಿರ್ವಹಣೆ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಕೂಡ ತಾವು ತಿಳ್ಕೊಂಡಿದ್ದೀರಿ. ಜೊತೆಗೆ ನಾವು ಹೇಗೆ ಪರಸ್ಪರ ಸಹಜೀವನವನ್ನು ನಡೆಸುವಂಥ ಒಂದು ಪದ್ಧತಿಯನ್ನು ಕೂಡ ನೀವು ಇಲ್ಲಿ ಅಳವಡಿಸ್ಕೊಂಡಿದ್ದೀರಿ. ಹಾಗಾಗಿ ನೀವು ಯಾವ ವೃತ್ತಿಗೆ ಹೋದ್ರೂ ಕೂಡ ಈ 3 ತಿಂಗಳದ ಕಾರ್ಯಾನುಭವ ನಿಮ್ಮ ಒಂದು ವಿಶೇಷವಾದಂಥ ಒಂದು ಶಕ್ತಿಯನ್ನು ನಿಮಗೆ ಕೊಡ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಅಂತಹ 3 ತಿಂಗಳದ ಕಾರ್ಯಾನುಭವ ನೀವೆಲ್ಲರೂ ಕೂಡ ಯಶಸ್ವಿಯಾಗಿ ನಿಭಾಯಿಸಿದ್ದೀರಿ. ಆ ಎಲ್ಲ ಊರುಗಳ ಜನರ ಮನಸ್ಸನ್ನು ಕೂಡ ನೀವು ಗೆಲ್ಲುವುದರ ಮೂಲಕ ಅವರಿಂದ ನೀವು ಕಲ್ತಿದ್ದೀರಿ, ನಿಮ್ಮಿಂದ ಅವರು ಕಲ್ತಿರುವಂಥದ್ದು ಆಗಿರೋದ್ರಿಂದ ಇದೊಂದು ವಿನಿಮಯ ಪದ್ಧತಿ. ಯಾವಾಗಲೂ ಕೂಡ ನಾವೇನು ತಿಳ್ಕೊಂಡಿದ್ವಿ ಇದೇ ಸತ್ಯ ಅನ್ನುವಂಥದ್ದಿಲ್ಲ, ನಾಳೆ ಅದು ಮತ್ತೆ ಬದಲಾಗ್ಬೋದು. ಸಂಶೋಧನೆ ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಇರುತ್ತೆ. ಇವತ್ತು ಸತ್ಯ ಆಗಿರೋದು ನಾಳೆ ಸುಳ್ಳಾಗ್ಬೋದು, ನಾಳೆ ಸುಳ್ಳಾಗಿರೋದು ಮತ್ತೆ ಸತ್ಯ ಆಗ್ಬೋದು. ಹಾಗಾಗಿ ನಿರಂತರ ಸಂಶೋಧನೆಯಲ್ಲಿ ನಾವು ಪರಸ್ಪರ ವಿನಿಯೋಗ ಮಾಡಿಕೊಳ್ಳೋದಿದೆಯಲ್ಲ, ನಾವೇ ತಿಳ್ಕೊಂಡಿದ್ದೇ ಸರಿ ಅನ್ನುವಂಥ ಭ್ರಮೆಯೊಳಗೆ ನಾವೆಲ್ಲ ಏನು ಪುಸ್ತಕದ ಜ್ಞಾನವನ್ನು ತಿಳ್ಕೊಂಡಿದ್ದೀವಿ ಅದು ನಿಜವಾದ ಜ್ಞಾನ ಅಲ್ಲ. ನಾವು ಯಾವಾಗ ಆ ಕ್ಷೇತ್ರಕ್ಕೆ ಕಾಲಿಡ್ತೀವಿ ಅಲ್ಲಿ ನಮಗೆ ಆಗುವಂಥ ಅನುಭವ ಇದೆಯಲ್ಲ ಅದು ನಿಜವಾದಂಥ ನಮ್ಮ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಕಳಕಳಿಯೊಂದಿಗೆ ಇವತ್ತು ವಿಶ್ವವಿದ್ಯಾನಿಲಯ ಈ ಥರದ ಒಂದು ಕಾರ್ಯಾನುಭವನ ನಮ್ಮ ವಿದ್ಯಾರ್ಥಿಗಳು ಕೂಡ ಆಗಬೇಕು ಅನ್ನುವಂಥ ಉದ್ದೇಶದಿಂದ ತಮ್ಮೆಲ್ಲರನ್ನ ಹಳ್ಳಿಗೆ ಕಳಿಸಿ ಆ ಶಿಕ್ಷಣವನ್ನು, ಆ ಅನುಭವವನ್ನು
ತಾವು ಕೂಡ ಪಡ್ಕೊಂಡಿದ್ದೀರಿ. ನಿಮ್ಮ ಬದುಕು ಯಶಸ್ವಿ ಆಗಲಿ. ನೀವು ಉತ್ತಮವಾದಂಥ ನೌಕರದಾರಾಗ್ರಿ, ರೈತರಾಗ್ರಿ, ಸಂಶೋಧಕರಾಗ್ರಿ, ಎಲ್ಲ ವರ್ಗದಲ್ಲಿ ಆದ್ರೂ ಕೂಡ ಈ ಅನುಭವ ಇದೆಯಲ್ಲ, ಇದು ನಿಮಗೆ ಯಾವಾಗಲೂ ಕೂಡ ಆದರ್ಶ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ ನಮ್ಮ ಉಪಕುಲಪತಿಗಳಾಗಿರುವಂಥ ಡಾಕ್ಟರ್ ಜಗದೀಶ್ ಅವರು, ನಮ್ಮ ಶಶಿಧರ್ ಸರ್ ಇರ್ಬೋದು, ಅರುಣ್ ಅವರು ಇರ್ಬೋದು, ಇವರೆಲ್ಲರೂ ಕೂಡ ನಿಮಗೆ ಕಾಲಕ್ಕೆ ಮಾರ್ಗದರ್ಶನವನ್ನು ಮಾಡಿ ನಿಮ್ಮ ಈ ಒಂದು ಅಧ್ಯಯನ ಯಶಸ್ವಿ ಆಗಲಿಕ್ಕೆ ಅವರೆಲ್ಲರೂ ಕಾರಣೀಭೂತರಾಗಿದ್ದಾರೆ. ಜೊತೆಗೆ ಆ 4 ಗ್ರಾಮದ ಎಲ್ಲ ರೈತ ಬಾಂಧವರು ಕೂಡ ನಿಮ್ಮೆಲ್ಲರೂ ಕೂಡ ಸಹಕಾರವನ್ನು ಕೊಡೋದ್ರ ಮೂಲಕ ವಿಶೇಷವಾದ ಜ್ಞಾನವನ್ನು ನಿಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸಿ ತಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ನುಡಿಗಳಿಗೆ ವಿರಾಮ ಕೊಡ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ.